ಹೆಸರು ಬಿ ಜಯರಾಮ್ ಅಂತೇಳಿ, ನಾನು ಅಡ್ವೊಕೇಟು ಪ್ಲಸ್ ರಿಟೈರ್ಡ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಳ್ಳಾರಿ. ಈ ಇತ್ತೀಚಿನ ದಿನಗಳಲ್ಲಿ ಬಳ್ಳಾರಿ ನಗರ ಮತ್ತು ಸುತ್ತಮುತ್ತ ಪ್ರದೇಶಗಳಲ್ಲಿ ಹೆಚ್ಚಿನ ಈ ಗಾಂಜಾ ಮತ್ತು ಇಸ್ಪೇಟು, ಬೋಸಿ ಇಂಥ ಮುಂತಾದ ಚಟುವಟಿಕೆಗಳು ತುಂಬ ಬರ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ತುಂಬ ಆಸಕ್ತಿಯಿಂದ ಅದನ್ನು ತಡೆಗಟ್ಟಲು ಬಹಳ ಪ್ರಯತ್ನ ಮಾಡಿದ್ದಾರೆ ಕೂಡ. ನಮ್ಮ ಎಸ್ ಪಿ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಹೆಚ್ಚಿನ ಆಸಕ್ತಿ ವಹಿಸಿ ಇದನ್ನು ಕೆಲಸ ಮಾಡಿದ್ರೆ ಅದನ್ನು ಸಂಪೂರ್ಣವಾಗಿ ಅದನ್ನು ತಡೆಗಟ್ಟಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ಈಗಾಗಲೇ ಇವತ್ತು ರೂಪನಗುಡಿ ಪ್ರದೇಶದಲ್ಲಿ, ರೂಪನಗುಡಿ ರಸ್ತೆಯಲ್ಲಿ ಒಬ್ಬರನ್ನು ಕೊಲೆ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ಇಬ್ಬರನ್ನ ಪೊಲೀಸವರು ಒಳ್ಳೆ ಆಸಕ್ತಿ ವಹಿಸಿ ಅವ್ರನ್ನ ಪತ್ತೆ ಹಚ್ಚಿ ಅವ್ರನ್ನ ಆದಷ್ಟು ಬೇಗನೆ ಅವ್ರನ್ನ ಇನ್ವೆಸ್ಟಿಗೇಷನ್ನಲ್ಲಿ ಮಾಡಿ ಅವ್ರನ್ನ ಪತ್ತೆ ಹಚ್ಚಿಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಬರೀ 300 ರೂಪಾಯಿಗಳಿಗೆ ಒಬ್ಬ ವ್ಯಕ್ತಿನ ಕೊಲೆ ಮಾಡಿ ಕುಡಿಯೋಕೆ ಆ ರೀತಿ ಕೊಲೆ ಮಾಡಿರ್ತಕ್ಕಂಥ ಪ್ರಕರಣದಲ್ಲಿ ತುಂಬ ಪೊಲೀಸವ್ರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅದೇ ರೀತಿ ಎಸ್ ಪಿ ಮೇಡಮ್ ಅವರು ಕೂಡ ನಾನು ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇಂಥ ಪ್ರಕರಣಗಳಲ್ಲಿ ಆಸಕ್ತಿ ವಹಿಸಿ ಈ ರೀತಿ ಪದೇ ಮರು ಪ್ರಕರಣಗಳು ಆದಂತೆ ತಡೆ ಹಿಡಿಯತಕ್ಕಂಥ ಪೊಲೀಸರಿಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಪೊಲೀಸರು ಇನ್ನೂ ಆಸಕ್ತಿ ವಹಿಸಿ ಇಂಥ ಪ್ರಕರಣಗಳಲ್ಲಿ ತಡೆ ಹಿಡಿದು ಇಂಥ ಇನ್ವೆಸ್ಟಿಗೇಷನ್ ಆಫೀಸರ್ಗಳಿಗೆ ನಾನು ಒಂದೇ ಒಂದು ಅಭಿಪ್ರಾಯ, ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಹೇಳೋದೇನೆಂದರೆ, ತಾವು ಎಷ್ಟು ಚೆನ್ನಾಗಿ ಇನ್ವೆಸ್ಟಿಗೇಷನಲ್ಲಿ ಮಾಡ್ತಿರೋ ಅಷ್ಟು ಕ್ರೈಮ್ಗಳು ಬಳ್ಳಾರಿಯಲ್ಲಿ ಕಡಿಮೆ ಆಗ್ತವೆ. ಆಮೇಲೆ ಎಲ್ಲೆಲ್ಲೋ ಮೂಲೆ ದಂಧೆಗಳಲ್ಲಿ, ಎಲ್ಲೆಲ್ಲೋ ಓಣಿಗಳಲ್ಲಿ ಏನೇನೋ ದಂಧೆಗಳು ನಡ್ತೇವೆ, ಅದನ್ನು ಪತ್ತೆ ಹಚ್ಚಬೇಕಾಗ್ತದೆ. ಅದು ಗಾಂಜಾ ಕೇಸ್ ಆಗಿರ್ಬೋದು, ಓಸಿ ಕೇಸ್ ಆಗಿರ್ಬೋದು, ಇಸ್ಪೇಟೆ ಆಗಿರ್ಬೋದು, ಅಂಥವನ್ನೆಲ್ಲನೂ ಯುವಕರೆಲ್ಲ ಹಾಳಾಗಿ ಹೋಗ್ತಾ ಇದ್ದಾರೆ ಇವತ್ತಿನ ದಿವಸ. ಆ ಯುವಕರು ಅದರಲ್ಲಿ ಒಂದು ಚಟುವಟಿಕೆಗಳಲ್ಲಿ ತೊಡಗಿಟ್ಟು ನಮ್ಮ ಕೆಲಸ ಕಾರ್ಯಗಳನ್ನು ಹೋಗದಂಗೆ ಎಲ್ಲೋ ಒಂದು ಕಳ್ಳತನ ಮಾಡ್ಕೊಂಡು ಬರೋದು, ಕೊಲೆ ಮಾಡೋದು, ಇಂಥ ಯಾವ ಆಕ್ಟಿವಿಟೀಸ್, ನೈತಿಕ ಆಕ್ಟಿವಿಟೀಸ್ಗಳೆಲ್ಲ ಮಾಡಿ ಅವರು ದುರ್ಚಟುವಟಿಕೆಗೆ ಬಲಿಯಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಅದನ್ನು ನಾನು ಪೊಲೀಸವರು ಗಮನಕ್ಕೆ ಕೂಡ ತರ್ತಾ ಇದ್ದೀನಿ. ದಯಮಾಡಿ ನೀವು ತಾವು ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದೀರಿ, ಇನ್ನೂ ಸ್ವಲ್ಪ ಆಸಕ್ತಿ ವಹಿಸಿ ಮಾಡಿದ್ರೆ ಸಂಪೂರ್ಣ ಕ್ರೈಮನ್ನು ನಾವು ಮುಕ್ತಾಯಗೊಳಿಸ್ಬೋದು ಅಂತೇಳಿ ಬಳ್ಳಾರಿಗೆ ಒಂದು ಒಳ್ಳೆ ಹೆಸರು ಪೊಲೀಸ್ ಇಲಾಖೆಯಿಂದ ಜನಗಳಿಗೆ ಸಾರ್ವಜನಿಕರಿಗೆ ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಬೇಕಂತೇಳಿ ನನ್ನ ಅಭಿಪ್ರಾಯ.